ಇನ್ನು ತುಮಕೂರಿನಲ್ಲಿ ಎಚ್.ಡಿ. ದೇವೇಗೌಡರ ಮತಬೇಟೆ ಮುಂದುವರೆದಿದೆ. ಇವತ್ತು ಕೂಡ ಮಡಿವಾಳ ಸಮುದಾಯ ಜಾಗೃತಿ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡರು ಭಾಗಿಯಾಗಿದ್ದಾರೆ. ಆ ಮೂಲಕ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ತುಮಕೂರಿನಲ್ಲಿ ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ ಜೆಡಿಎಸ್ನ ವರಿಷ್ಠ ಎಚ್.ಡಿ. ದೇವೇಗೌಡರು. ಮಡಿವಾಳ ಸಮುದಾಯ ಜಾಗೃತಿ ಸಮಾವೇಶದಲ್ಲಿ ದೇವೇಗೌಡರು ಭಾಗಿಯಾದರು. ಜೊತೆಗೆ ಆ ಸಂದರ್ಭದಲ್ಲಿ ದೇವೇಗೌಡರ ಕಾಲಿಗೆ ಬಿದ್ದು ಕಾರ್ಯಕರ್ತರು ಆಶೀರ್ವಾದ ಪಡೆದಿದ್ದಾರೆ. ಸಚಿವ ಎಸ್.ಆರ್. ಶ್ರೀನಿವಾಸ್, ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಇದೇ ಸಂದರ್ಭದಲ್ಲಿ ಅವರ ಜೊತೆ ಸಾಥ್ ಕೊಟ್ಟರು. ಅದೇ ರೀತಿ ಕಾರ್ಯಕರ್ತರು ಕಾಲಿಗೆ ಬಿದ್ದು ಅಲ್ಲಿ ಆಶೀರ್ವಾದ ಪಡೆದರು. ಇನ್ನು ಮಾಜಿ ಎಂಎಲ್ಸಿ ರಮೇಶ್ ಬಾಬು ಕೂಡ ಈ ಒಂದು ಸಂದರ್ಭದಲ್ಲಿ ಎಚ್.ಡಿ. ದೇವೇಗೌಡರಿಗೆ ಸಾಥ್ ಕೊಟ್ಟರು. ಸಮುದಾಯದ ಮತಬೇಟೆ ಏನು ಮಡಿವಾಳ ಸಮುದಾಯದ ಸಮಾವೇಶದಲ್ಲಿ ಅವರು ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಅವರ ಕಾಲಿಗೆ ಬಿದ್ದು ಕಾರ್ಯಕರ್ತರು ಅಲ್ಲಿ ಆಶೀರ್ವಾದವನ್ನು ಪಡೆದರು. ಆ ಮೂಲಕ ಭರ್ಜರಿಯಾದಂಥ ಮತಬೇಟೆಗೆ ದೇವೇಗೌಡರು ಈಗ ತುಮಕೂರಿನಲ್ಲಿ ನಿಂತಿರೋದು. ಆರಂಭದಲ್ಲಿ ಒಂದಷ್ಟು ಗೊಂದಲ ಇತ್ತು ತುಮಕೂರಿನಲ್ಲಿ, ಮುದ್ದಹನುಮೇಗೌಡರ ವಿಚಾರದಲ್ಲಿ, ರಾಜಣ್ಣ ಅವ್ರ ವಿಚಾರದಲ್ಲಿ. ಆದರೆ ಇದೇ ಎಲ್ಲವನ್ನು ಕೂಡ ಈಗ ಸರಿಪಡಿಸಿಕೊಂಡು ಪ್ರಚಾರ ಕಳೆದೊಂದು ವಾರ 10 ದಿನದಿಂದ ನಡೀತಾ ಇದೆ. ಈಗ ಕೂಡ ನೋಡ್ತಾ ಇದ್ರಿ ಅಲ್ಲಿ ತೆರೆದ ವಾಹನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬರ್ತಿದ್ದಾರೆ. ಆ ರೀತಿಯಾಗಿ ನೋಡ್ತಾ ನಾವು ತುಮಕೂರಿನ ಒಂದು ರಾಜಕೀಯವನ್ನು ನೋಡ್ತಾ ಹೋದರೆ ಒಂದಷ್ಟು ಗೊಂದಲ ಎಲ್ಲವನ್ನು ಕೂಡ ಮೀರಿ ದೇವೇಗೌಡರು ಈಗ ಪ್ರಚಾರಕ್ಕೆ ಬಂದಿದ್ದಾರೆ, ಅಂದರೆ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಹಾಸನ ಕ್ಷೇತ್ರವನ್ನು ಮೊಮ್ಮಗನಿಗೆ ಬಿಟ್ಟ ನಂತರ ಎಲ್ಲಿ ನಿಲ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದರೆ ತುಮಕೂರಿನಲ್ಲಿ ಫೈನಲ್ ಆಗಿ ಈಗ ಪ್ರಚಾರ ಭರ್ಜರಿಯಾಗಿ ಸಾಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ದೇವೇಗೌಡರ ಪರವಾಗಿ ಅಲ್ಲಿ ಸಪೋರ್ಟ್ಗೆ ಬಂದಿರೋದು ಒಂದು ರೀತಿಯಾಗಿ ಅದು ಪ್ಲಸ್ ಆಗಿ ವರ್ಕ್ ಆಗುತ್ತೆ. ಬಹುತೇಕವಾಗಿ ಅವರು ಈ ಬಾರಿ ಟಫ್ ಫೈಟ್ ಇರುತ್ತೆ ಹಾಸನದಲ್ಲಿ ಅಂತ ತುಮಕೂರಿನಲ್ಲಿ ಅಂತ. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಮಾತನಾಡ್ತಾ ಹಲವಾರು ವಿಚಾರಗಳನ್ನು ಹೇಳಿದರು TV9 ಜೊತೆ ಕೂಡ. ಈ ಬಾರಿ ತುಮಕೂರಲ್ಲಿ ಒಳ್ಳೆ ಫೈಟ್ ಇರುತ್ತೆ, ದೇವೇಗೌಡರಿಗೆ ಬಸವರಾಜ್ ಅವರು ಒಳ್ಳೆ ಫೈಟನ್ನು ಕೊಡ್ತಾರೆ ಅಲ್ಲಿ ಅಂತ ಹೇಳಿ ಇವತ್ತು ಮಡಿವಾಳ ಒಂದು ಸಮುದಾಯದ ಸಮಾವೇಶದಲ್ಲಿ ಅವರು ಭಾಗವಹಿಸಿದ್ರು. ಅವರ ಜೊತೆಗೆ MLC ರಾಂಬಾಬು ಸೇರಿದಂತೆ ಅನೇಕ ನಾಯಕರು ಇವತ್ತು ಅವರಿಗೆ ಸಾಥ್ ಕೊಟ್ಟರು. ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಸಚಿವ ಎಸ್.ಆರ್. ಶ್ರೀನಿವಾಸ್ ಅವರು ಕೂಡ ಇವತ್ತು ದೇವೇಗೌಡರ ಜೊತೆ ಪ್ರಚಾರ ನಡೆಸಿದರು. ಇನ್ನು ಕುಂಚಿಟಿಗ ಸಮುದಾಯ ಭವನದಲ್ಲಿ ನಡೆದಂಥ ಸಮಾವೇಶದಲ್ಲಿ ದೇವೇಗೌಡರು ಭಾಗವಹಿಸಿದ್ದು. ಇನ್ನು ತುಮಕೂರು ನಗರದ ಕೋತಿತೋಪು ರಸ್ತೆಯಲ್ಲಿರುವಂಥ ಭವನ, ಅಲ್ಲಿ ಇವತ್ತು ಸಮಾವೇಶದಲ್ಲಿ ಭಾಗವಹಿಸಿ ಮಡಿವಾಳ ಸಮುದಾಯದ ಮತದಾರರಿದ್ದಾರೆ ಅವರ ಬಳಿ ಮತಯಾಚನೆಯನ್ನು ಮಾಡಿದರು. ಜೊತೆಗೆ ಇನ್ನೂ ಕೂಡ ಹಲವಾರು ಸ್ಥಳೀಯ ನಾಯಕರು ತುಮಕೂರಿನಲ್ಲಿ ಈಗ ದೇವೇಗೌಡರ ಜೊತೆಗೆ ನಿಂತು ಪ್ರಚಾರದಲ್ಲಿ